ಎಲ್ಲರಿಗೂ ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಈ ಪದ ಕೇಳಿದ ತಕ್ಷಣ ಏನಪ್ಪಾ ಇದು ಯಾವುದೋ ದೊಡ್ಡ ಟೆಕ್ನಾಲಜಿ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ತುಂಬಾನೇ ಸಿಂಪಲ್. ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ವಿಚಿತ್ರವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಸರಿ, ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ನಾವು ಓಡಿಸೋ ಸೈಕಲ್ ನಮ್ಮ ಜೊತೆ ಮಾತಾಡೋಕ್ ಶುರು ಮಾಡಿದ್ರೆ ಹೇಗಿರುತ್ತೆ? ಇದೇ ಪ್ರಶ್ನೆ ನಮ್ಮನ್ನ ಒಂದು ಚಿಕ್ಕ ಕಥೆಗೆ ಕರ್ಕೊಂಡು ಹೋಗುತ್ತೆ. ಆ ಕಥೆಯ ಹೆಸರು ಮಾತನಾಡುವ ಸೈಕಲ್. ಕಥೆ ಹೀಗಿದೆ. ಅರ್ಜುನ್ ಅಂತ ಒಬ್ಬ ಪುಟ್ಟ ಹುಡುಗ. ಅವನು ದಿನಾ ಬೆಳಗ್ಗೆ ತನ್ನ ಹಳೆ ಸೈಕಲ್ ತಗೊಂಡು ಸ್ಕೂಲ್ಗೆ ಹೋಗ್ತಿದ್ದ. ಆದ್ರೆ ಒಂದು ದಿನ ಏನೋ ಒಂದು ಅದ್ಭುತನೇ ನಡೀತು. ಆ ಸೈಕಲ್ ಮಾತಾಡೋಕೆ ಶುರು ಮಾಡ್ತು. ಅದು ಹೀಗೆ ಹೇಳ್ತು, ಅರ್ಜುನ್, ಹುಷಾರು, ಇವತ್ತು ರೋಡ್ ಜಾರ್ತಿದೆ, ಸ್ವಲ್ಪ ನಿಧಾನವಾಗ್ ಹೋಗು. ಮತ್ತೊಂದು ದಿನ ಅದು ಹೀಗೆ ಹೇಳ್ತು, ಅರ್ಜುನ್, ನಿನ್ನ ಟಯರ್ನಲ್ಲಿ ಗಾಳಿ ಕಡಿಮೆ ಆಗಿದೆ, ಪ್ಲೀಸ್ ಅದನ್ನ ತುಂಬಿಸು. ಇದನ್ನೆಲ್ಲ ಕೇಳಿ ಅರ್ಜುನನಿಗೆ ಫುಲ್ ಶಾಕ್. ಅವನ್ ಕೇಳೇಬಿಟ್ಟ, ನಿನಗಿದೆಲ್ಲ ಹೇಗೊತ್ತಾಗುತ್ತೆ? ಅದಕ್ಕೆ ಸೈಕಲ್ ಹೇಳಿತೋ, ನೋಡು, ನಾನೇನು ಮ್ಯಾಜಿಕ್ ಮಾಡ್ತಿಲ್ಲ. ನೀನು ದಿನಾ ಸೈಕಲ್ ಓಡಿಸ್ತೀಯಲ್ಲ, ಅದನ್ನ ನೋಡಿ ನೋಡಿ ನಾನ್ ಕಲ್ತಿದ್ದೀನಿ. ಯಾವ್ ರೋಡಲ್ಲಿ ಯಾವಾಗ್ ಜಾರುತ್ತೆ, ಎಷ್ಟೊತ್ ಓಡ್ಸಿದೆ ಟಯರ್ನಲ್ಲಿ ಗಾಳಿ ಕಮ್ಮಿ ಆಗುತ್ತೆ, ಈ ರೀತಿ ಮತ್ತೆ ಮತ್ತೆ ಆಗೋ ವಿಷಯಗಳನ್ನ, ಅಂದ್ರೆ ಪ್ಯಾಟರ್ನ್ಸ್ ಅಂತಾರಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಮಾತನಾಡುವ ಸೈಕಲ್ ಕಥೆ ಇದೆಯಲ್ಲ, ಇದೇ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಹಾಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಎಐ ಅಂದ್ರೆ ಅರ್ಜುನನ ಸೈಕಲ್ ತರನೇ. ಒಂದು ಮಷೀನ್ ಅನುಭವದಿಂದ ಕಲಿಯೋದು, ಮನುಷ್ಯರ ತರ ಯೋಚನೆ ಮಾಡೋಕೆ ಟ್ರೈ ಮಾಡೋದು. ಇದೇ ನೋಡಿ ಕೃತಕ ಬುದ್ಧಿಮತ್ತೆ. ಸರಿ, ಇದು ಹೇಗ್ ಕೆಲ್ಸ ಮಾಡುತ್ತೆ? ಮೂರೇ ಸಿಂಪಲ್ ಸ್ಟೆಪ್ಸ್. 1, ಅದು ಡೇಟಾದಿಂದ ಕಲಿಯುತ್ತೆ. 2, ಆ ಸೈಕಲ್ ತರ ಪ್ಯಾಟರ್ನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ 3, ಆ ಪ್ಯಾಟರ್ನ್ಸ್ ಮೇಲೆನೆ ಡಿಸಿಷನ್ ತಗೊಳುತ್ತೆ. ಓಕೆ, ಈ ಸ್ಮಾರ್ಟ್ ಮಷೀನ್ಗಳು ನಮಗೆ ಯಾಕ್ ಬೇಕು? ಏನಿದ್ರ ಅವಶ್ಯಕತೆ? ನೋಡಿ, ಇದಕ್ಕೆ ಒಂದು 4 ಮುಖ್ಯ ಕಾರಣಗಳಿವೆ. ಮೊದಲನೇದು, ನಾವು ಊಹಿಸಕೋ ಆಗದೇ ಇರೋ ಅಷ್ಟು ದೊಡ್ಡ ಪ್ರಮಾಣದ ಡೇಟಾವನ್ನ ಅನಲೈಸ್ ಮಾಡೋಕೆ. ಎರಡನೇದು, ಸ್ವಲ್ಪನೂ ಸುಸ್ತಾಗದೆ 24 ಗಂಟೆಯೂ ಕೆಲಸ ಮಾಡೋಕೆ. ಮೂರನೇದು, ಮನುಷ್ಯರಿಗೆ ತುಂಬಾನೇ ಕಷ್ಟ ಅನ್ಸೋ ಇಲ್ಲಾಂದ್ರೆ ಡೇಂಜರಸ್ ಅನ್ಸೋ ಕೆಲಸಗಳನ್ನ ಮಾಡೋಕೆ. ಇನ್ನು ಕೊನೆಯದಾಗಿ, ನಮ್ಮ ಕೆಲಸವನ್ನೇ ಇನ್ನು ಫಾಸ್ಟಾಗಿ, ಪರ್ಫೆಕ್ಟಾಗಿ ಮಾಡೋಕೆ. ಒಂದು ಉದಾಹರಣೆ ತಗೊಳ್ಳಿ. ಒಬ್ಬ ಮನುಷ್ಯ ತನ್ನ ಲೈಫ್ ಟೈಮ್ನಲ್ಲಿ 10 ಲಕ್ಷ ಪುಸ್ತಕ ಓದೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ರೆ ಒಂದು ಎಐ ಅದನ್ನ ಕೆಲವೇ ಕ್ಷಣಗಳಲ್ಲಿ ಮಾಡಿ ಮುಗಿಸುತ್ತೆ. ಇದೇ ನೋಡಿ ಅದರ ಅಸಲಿ ಪವರ್. ಎಐ ಅಂದ್ರೆ ಯಾವುದೋ ಫ್ಯೂಚರ್ ಟೆಕ್ನಾಲಜಿ ಅಂದ್ಕೋಬೇಡಿ, ಅದು ಆಲ್ರೆಡಿ ನಮ್ಮ ದಿನನಿತ್ಯದ ಲೈಫ್ನ ಒಂದು ಭಾಗ ಆಗಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಈಗ ಯೂಟ್ಯೂಬ್ನಲ್ಲೇ ನೋಡಿ, ಅಲ್ಲಿ ನಾವು ಯಾವ ತರಹದ ವಿಡಿಯೋಗಳನ್ನ ನೋಡ್ತೀವಿ ಅನ್ನೋ ಪ್ಯಾಟರ್ನನ್ನ ಅದು ಅರ್ಥ ಮಾಡ್ಕೊಂಡು, ಸರಿ, ಇವರಿಗೆ ಇದೇ ತರಹದ ವಿಡಿಯೋ ಇಷ್ಟ ಆಗಬಹುದು ಅಂತ ಮುಂದಿನ ವಿಡಿಯೋಗಳನ್ನ ರೆಕಮೆಂಡ್ ಮಾಡತ್ತೆ ಅಲ್ವಾ? ಹಾಗೇನೇ ಗೂಗಲ್ ಮ್ಯಾಪ್ಸ್, ಅದು ಲಕ್ಷಾಂತರ ಗಾಡಿಗಳ ಮೂವ್ಮೆಂಟ್ ಪ್ಯಾಟರ್ನ್ ಅನ್ನ ನೋಡಿ ಯಾವ ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ನಮಗೆ ಮೊದಲೇ ಹೇಳ್ಬಿಡುತ್ತೆ. ಇನ್ನು ಚಾಟ್ ಜಿಪಿಟಿ ಬಗ್ಗೆತೋ ಹೇಳೋದೇ ಬೇಡ. ನಾವು ಯಾವುದೇ ಪ್ರಶ್ನೆ ಕೇಳಿದ್ರೂ ಅದು ಕೋಟ್ಯಾಂತರ ಪುಟಗಳಷ್ಟು ಇನ್ಫಾರ್ಮೇಷನ್ನಲ್ಲಿರೋ ಪ್ಯಾಟರ್ನ್ಸ್ ಬಳಸಿ ನಮಗೆ ಉತ್ತರ ಕೊಡುತ್ತೆ. ಇದೇ ತರ ನೆಟ್ಫ್ಲಿಕ್ಸ್ನಲ್ಲಿ ಯಾವ ಸಿನಿಮಾ ನೋಡ್ಬೇಕು ಅಂತ ಸಜೆಸ್ಟ್ ಮಾಡೋದ್ರಿಂದ ಹಿಡಿದು, ನಾವು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋವಾಗ ನಮ್ಗೆ ಬೇಕಾದ ವಸ್ತುಗಳನ್ನೇ ತೋರ್ಸೋ ತನಕ ಎಲ್ಲ ಕಡೆನೂ ಎಐ ಕೆಲ್ಸ ಮಾಡ್ತಾನೇ ಇದೆ. ಹಾಗಾದ್ರೆ ಎಐ ಜೊತೆ ನಮ್ಮ ಫ್ಯೂಚರ್ ಹೇಗಿರಲಿದೆ? ಮುಂದೆ ಏನಾಗಬಹುದು? ಮುಂದಿನ ಒಂದು 5ರಿಂದ 10 ವರ್ಷದಲ್ಲಿ ನಮ್ಮ ಲೈಫ್ ಇನ್ನೂ ಚೇಂಜ್ ಆಗ್ಲಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅವರದೇ ಪರ್ಸನಲ್ ಎಐ ಟ್ಯೂಟರ್, ಡಾಕ್ಟರ್ಗಳಿಗೆ ರೋಗಗಳನ್ನ ಶುರುವಲ್ಲೇ ಕಂಡಿಡಿಯೋಕೆ ಹೆಲ್ಪ್ ಮಾಡೋ ಸ್ಮಾರ್ಟ್ ಸಿಸ್ಟಮ್, ರೈತರಿಗೆ ಒಳ್ಳೆ ಬೆಳೆ ಬೆಳೆಯೋಕೆ ಸಲಹೆ ಕೊಡೋ ಟೆಕ್ನಾಲಜಿ. ಅಷ್ಟೇ ಅಲ್ಲ, ಡ್ರೈವರ್ಗಳೇ ಇಲ್ದೆ ಓಡಾಡೋ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಮಾತು ನೆನ್ಪಿಟ್ಕೋಬೇಕು. ಎಐ ಮನುಷ್ಯರನ್ನ ರೀಪ್ಲೇಸ್ ಮಾಡಲ್ಲ, ಆದರೆ ಯಾರು ಎಐ ಬಳಸ್ತಾರೋ ಅವರು ಎಐ ಬಳಸದೆ ಇರೋರನ್ನ ರೀಪ್ಲೇಸ್ ಮಾಡ್ತಾರೆ. ಇದು ತುಂಬಾನೇ ಮುಖ್ಯವಾದ ಮಾತು. ಒಂದ್ ವಿಷಯ ನೆನ್ಪಿರ್ಲಿ, ಈಗ ಎಐ ಕಲಿಯೋದಂದ್ರೆ 1995 ಕಂಪ್ಯೂಟರ್ ಕಲಿಯುತ್ತಿದ್ದ ಹಾಗೆ. ಆಗ ಯಾರ್ ಬೇಗ ಕಲ್ತಾರೋ ಅವರಿವತ್ತು ಎಲ್ಲರಿಗಿಂತ ಮುಂದಿದ್ದಾರೆ. ಈಗ್ಲೂ ಅದೇ ಕಥೆ. ಯಾರು ಈ ಟೆಕ್ನಾಲಜಿಯನ್ನ ಬೇಗ ಅಳವಡಿಸ್ಕೋತಾರೋ ಅವರಿಗೆ ಫ್ಯೂಚರ್ನಲ್ಲಿ ಜಾಸ್ತಿ ಲಾಭ.
ಹಾಗಾದ್ರೆ ಇಷ್ಟು ಪವರ್ಫುಲ್ ಆದ ಈ ಹೊಸ ಟೂಲ್ ಅನ್ನ ನಮ್ಮ ಒಳ್ಳೆ ಭವಿಷ್ಯಕ್ಕಾಗಿ ನಾವು ಹೇಗೆ ಬಳಸ್ಕೊಳ್ತೀವಿ? ಇದು ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ. ಇದ್ರ ಬಗ್ಗೆ ಯೋಚ್ನೆ ಮಾಡಿ.